ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ನಾಪತ್ತೆ. ಯಾವಾಗ ಬರ್ತಾರೆ, ಯಾವಾಗ ಸರೆಂಡರ್ ಆಗ್ತಾರಾ, ಇವರೇ ಕರ್ಕೊಂಡು ಬರ್ತಾರಾ ಗೊತ್ತಿಲ್ಲ. ಬಟ್ ಇವತ್ತು ಯಾವುದಾದ್ರೂ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಇಳಿಬಹುದು, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಮಂಗಳೂರಿಗೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಇವತ್ತು ಮಂಗಳೂರು ಏರ್ಪೋರ್ಟ್ಗೆ ಪ್ರಜ್ವಲ್ ಆಗಮಿಸಬಹುದು ಅನ್ನೋ ಸಾಧ್ಯತೆ ಇದೆ. ಒಟ್ಟೊಂದು 5-6 ವಿಮಾನಗಳು ವಿದೇಶದಿಂದ ಇವತ್ತು ಮಂಗಳೂರು ಏರ್ಪೋರ್ಟ್ಗೆ ಬರ್ತಾ ಇದೆ. ಒಂದು ವಿಮಾನ 6:24ಕ್ಕೆ ಅಬುದಾಬಿಯಿಂದ ಬಂದಿದೆ, ಅದರಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ಲ. 7:55ಕ್ಕೆ ಈಗ ಇನ್ನೊಂದು ಬಂದಿರಬಹುದು, ಎರಡನೇ ವಿಮಾನ ಗೊತ್ತಿಲ್ಲ ಅದರಲ್ಲಿ ಇದಾರ ಅಂತ. ಇನ್ನು ಸಾಯಂಕಾಲ 4:35ಕ್ಕೆ ಮೂರನೇ ವಿಮಾನ ಬರುತ್ತೆ, 6:15ಕ್ಕೆ ದುಬೈನಿಂದ ಒಂದು ಫ್ಲೈಟ್ ಬರುತ್ತೆ, ಕುವೈತಿಂದ 6:40ಕ್ಕೆ ಇನ್ನೊಂದು ಫ್ಲೈಟ್ ಬರುತ್ತೆ. ಈಗಾಗಲೇ ಲುಕೌಟ್ ನೋಟಿಸ್ ಜಾರಿಗೊಳಿಸಿರೋದ್ರಿಂದ ಬಂದ ಕೂಡಲೇ ಮಾಹಿತಿ SIT ಅವ್ರಿಗೆ ಹೋಗುತ್ತೆ. SIT ಅವರು ಕೂಡ ತಯಾರಾಗಿರ್ತಾರೆ. ಆ ಇಮಿಗ್ರೇಷನ್ ಕಚೇರಿ ಬಳಿಯಲ್ಲೇ ಅವ್ರನ್ನ ಅರೆಸ್ಟ್ ಮಾಡುವಂತಹ ತಯಾರಿಗಳು ಕೂಡ ನಡೀತಾ ಇದೆ. ಇರ್ತಕ್ಕಂಥದ್ದು ಈಗ ಪ್ರಮುಖವಾಗಿ ಕರ್ನಾಟಕದಲ್ಲಿ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಒಂದು ಬೆಂಗಳೂರು ಮತ್ತೊಂದು ಮಂಗಳೂರು. ಎಲ್ಲಿಂದನೇ ಬಂದರೂ ಕೂಡ ಬೆಂಗಳೂರು ಅಥವಾ ಮಂಗಳೂರಿಗೆ ಬರಬೇಕಾಗತ್ತೆ. ಅಥವಾ ದಿಕ್ಕು ತಪ್ಪಿಸ್ತೀನಿ ಅಂತಂದರೆ ಕೊಚ್ಚಿಗೆ ಹೋಗಬೇಕು, ಇಲ್ಲ ಗೋವಾಗೆ ಹೋಗಬೇಕು. ಈ 2 ಕಡೆ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಬಟ್ ಏನೇ ಮಾಡಿದ್ರು, ನೀವು ಎಲ್ಲೇ ಬಂದು ಇಳಿದ್ರು ಕೂಡ ಅವ್ರಿಗೆ SIT ಅವರು ವಶಕ್ಕೆ ಪಡಿತಾರೆ, ಬೆಂಗಳೂರು ಕರ್ಕೊಂಡು ಬಂದೇ ಬರ್ತಾರೆ. ಹಾಗಾಗಿ ಇನ್ನೂ ಕೂಡ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಮಾಡಲ್ಲ ಅಂತ ಅನ್ಸುತ್ತೆ, ಒಂದು ವೇಳೆ ಸರೆಂಡರ್ ಆಗ್ತಕ್ಕಂಥ ತೀರ್ಮಾನಕ್ಕೆ ಅವರು ಬಂದಿದ್ರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮಂಗಳೂರು ಪ್ರತಿನಿಧಿ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಸಾಮಾನ್ಯ ಇಂಥ ಕೇಸ್ಗಳಲ್ಲಿ ಏರ್ಪೋರ್ಟ್ ಅಧಿಕಾರಿಗಳಿಗೆ ಮಾಹಿತಿ ಹೋಗಿರುತ್ತೆ SIT ಇಂದ ಹೀಗಾಗಿರಬಹುದು ಅಂತನ್ಬಿಟ್ಟು. ಸೊ ಈಗ ಮಂಗಳೂರಿನಲ್ಲಿ ಆ ಥರ ಏರ್ಪೋರ್ಟ್ ಅಧಿಕಾರಿಗಳಿಗೆ ಏನಾದರೂ ಮಾಹಿತಿ ಬಂದಿದೆಯಾ? SIT ಅವರು ಇದಕ್ಕೇನಾದ್ರು ತಯಾರಿ ಮಾಡ್ಕೊಂಡಿದ್ದಾರಾ? ಪ್ರಜ್ವಲ್ ರೇವಣ್ಣ ಅವರು ಬಂದರೆ ಅರೆಸ್ಟ್ ಮಾಡೋದಕ್ಕೆ ಇದ್ರ ಬಗ್ಗೆ ಏನು ಮಾಹಿತಿ ಇದೆ ಅಂತ ಸುಕ್ಪಾಲ್? ಅರವಿಂದ್, ಪ್ರಜ್ವಲ್ ರೇವಣ್ಣನ ಮೇಲೆ ಒಂದು ಲುಕೌಟ್ ನೋಟಿಸ್ ಇರುವಂಥ ಕಾರಣಕ್ಕಾಗಿ ಎಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಇಮಿಗ್ರೇಷನ್ ಆಫೀಸರ್ಸ್ ಆಗಿರಲಿ ಅಥವಾ ಸ್ಥಳೀಯ ಪೊಲೀಸರಾಗಿರಲಿ ಅವರಿಗೆ ಸೂಚನೆಯನ್ನು ಕೊಡಲಾಗಿದೆ. ಹಾಗಾಗಿ ಮಂಗಳೂರಿಗೂ ಬರುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂತ ಹೇಳಿದರೆ ರಾಜ್ಯದಲ್ಲಿರುವಂಥ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅದರಲ್ಲಿ ಮಂಗಳೂರು ಒಂದು. ಹಾಗಾಗಿ ಮಂಗಳೂರು ವಿಮಾನ ನಿಲ್ದಾಣಕ್ಕೂ ಬರುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ SIT ಅವರು ಸ್ಥಳೀಯ ಬಜ್ಪೆ ಪೊಲೀಸರಿಗೂ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ಇಲ್ಲಿಗೆ ಬಂದರೆ ಇಲ್ಲಿಂದ ಅವ್ರನ್ನ ವಶಕ್ಕೆ ಪಡ್ಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ಇಲ್ಲಿನ ಸ್ಥಳೀಯ ಪೊಲೀಸರು ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಇಮಿಗ್ರೇಷನ್ ಆಫೀಸರ್ಸ್ ಏನಿದ್ದಾರೆ ಅಲ್ಲೇ ಒಳಗೆ ಇಮಿಗ್ರೇಷನ್ ಆಗುವಂಥ ಪ್ಲೇಸ್ ಏನಿದೆ ಅಲ್ಲೇ ವಶಕ್ಕೆ ಪಡೆಯುವಂಥದ್ದು ಇರುವಂಥದ್ದು. ಹಾಗಾಗಿ ಮಂಗಳೂರು ವಿಮಾನ ನಿಲ್ದಾಣಕ್ಕೂ ಬರುವಂಥ ಸಾಧ್ಯತೆ ಇರೋದರಿಂದ ಈ ರೀತಿಯಾದಂಥ ಅಲರ್ಟನ್ನು ಮಾಡಲಾಗಿದೆ. ಆದರೆ ಈಗಾಗಲೇ ಅಬುದಾಬಿಯಿಂದ ಒಂದು ಫ್ಲೈಟ್ 6:24ಕ್ಕೆ ಬಂದಿದೆ, ಅದರಲ್ಲಿ ಪ್ರಜ್ವಲ್ ರೇವಣ್ಣ ಇರಲಿಲ್ಲ. ಈಗ ದುಬೈಯಿಂದ ಇನ್ನೊಂದು ಫ್ಲೈಟ್ ಬಂದಿರುವಂಥದ್ದು 7:55ಕ್ಕೆ, ಅದರಲ್ಲೂ ಪ್ರಜ್ವಲ್ ರೇವಣ್ಣ ಬಂದಿಲ್ಲ ಅನ್ನುವಂಥದ್ದು ಪೊಲೀಸರಿಂದ ಬಂದಿರುವ ಮಾಹಿತಿ. ಹಾಗಾಗಿ ಈವರೆಗೂ ಮಂಗಳೂರಿಗೆ ಅಥವಾ ಬೇರೆ ಯಾವುದೇ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ರೇವಣ್ಣ ಬಂದಿರುವಂಥದ್ದಿಲ್ಲ. ಈಗ ಇರುವಂಥದ್ದು ಇನ್ನು ಸಂಜೆ 2-3 ಫ್ಲೈಟ್ಗಳಿರುವಂಥದ್ದು. ದುಬೈನಿಂದ ಸಂಜೆ 4:35ಕ್ಕೆ ಒಂದು ಫ್ಲೈಟ್ ಬರುತ್ತೆ, ಅದರ ಬಳಿಕ 6:15ಕ್ಕೊಂದು ದುಬೈಯಿಂದ ಫ್ಲೈಟ್ ಬರುತ್ತೆ, ಮತ್ತು 6:40ಕ್ಕೆ ಕುವೈತಿಂದ ಒಂದು ಫ್ಲೈಟ್ ಬರುತ್ತೆ. ಹಾಗಾಗಿ ಅದರಲ್ಲೇನಾದರೂ ಬರುವಂಥ ಸಾಧ್ಯತೆಯೇ ಇರುವಂಥದ್ದು. ಹಾಗಾಗಿ SIT ಅಧಿಕಾರಿಗಳು ಈಗಾಗಲೇ ಈ ಸ್ಥಳೀಯ ಪೊಲೀಸರಿಗೆ ಸೂಚನೆ ಕೊಟ್ಟಿರುವಂಥದ್ದು. ಜೊತೆಗೆ ಲುಕೌಟ್ ನೋಟಿಸ್ ಇರುವಂಥ ಹಿನ್ನೆಲೆಯಲ್ಲಿ ಇಮಿಗ್ರೇಷನ್ ಆಫೀಸರ್ಸ್ಗಳು ಸಹ ಬಂದರೆ ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬರುವಂಥ ಸಾಧ್ಯತೆ ಇರುವಂಥದ್ದು ಒಂದು ಕಡೆಯಿಂದ, ಅಥವಾ ಇಲ್ಲಿ ಬರದೇ ಇದ್ದರೆ ರಾಜ್ಯದ ಏರ್ಪೋರ್ಟ್ಗಳನ್ನು ತಪ್ಪಿಸಿ ಬರುವಂಥದ್ದಿದ್ದರೆ ಹತ್ತಿರದಲ್ಲಿರುವಂಥ ಕೊಚ್ಚಿನ್ ಏರ್ಪೋರ್ಟ್ಗೆ ಅಥವಾ ಗೋವಾ ಏರ್ಪೋರ್ಟ್ಗೆ ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ದೇಶದ ಎಲ್ಲ ವಿಮಾನ ನಿಲ್ದಾಣಗಳಿಗೂ ಸೂಚನೆಯನ್ನು ಕೊಡಲಾಗಿದೆ. ಅದರ ಜೊತೆಗೆ ಪ್ರಮುಖವಾಗಿ ರಾಜ್ಯಕ್ಕೆ ಬರುವಂಥ ಸಾಧ್ಯತೆ ಇರೋದರಿಂದ ಮಂಗಳೂರು ಅಥವಾ ಬೆಂಗಳೂರು ವಿಮಾನ ನಿಲ್ದಾಣದಲ್ಲೂ ಅಲರ್ಟನ್ನು ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ಅರವಿಂದ್. ಓಕೆ ಸುಕ್ಪಾಲ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಎಲ್ಲೂ ಕೂಡ ಎಚ್ಚರ ತಪ್ಪಬಾರದು ಅನ್ನೋ ಕಾರಣಕ್ಕೋಸ್ಕರ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಐದರ್ ಬಂದರೆ ಬೆಂಗಳೂರಿಗೆ ಬರಬೇಕು, ಇಲ್ಲಾಂದರೆ ಮಂಗಳೂರಿಗೆ ಬರಬೇಕು. ಹಾಗಾಗಿ ಬೆಂಗಳೂರಿನಲ್ಲಂತೂ ಲುಕೌಟ್ ನೋಟಿಸ್ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಹೋಗಿರುತ್ತೆ. ಹಾಗಾಗಿ ಬೆಂಗಳೂರಿನಲ್ಲೂ ಅಲರ್ಟ್ ಆಗಿದ್ದಾರೆ, ಮಂಗಳೂರಿನಲ್ಲೂ ಅಲರ್ಟ್ ಆಗಿದ್ದಾರೆ, ಎರಡೂ ಕಡೆ. ಆಮೇಲೆ ಅವರು ಸರೆಂಡರ್ ಆಗಬೇಕು ಅಂತಲೇ ಬಂದರೆ ಇನ್ನೆಲ್ಲೂ ಕರ್ನಾಟಕದಲ್ಲಿ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಅವ್ರನ್ನ ವಶಕ್ಕೆ ಪಡೆದು ಮುಂದಿನ ವಿಚಾರಣೆಯನ್ನು ನಡೆಸ್ತಾರೆ.